ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಾಗಿ ಅದಿರಿ ಅಂತ ಹೇಳಿ ಅನ್ಕೊತೀನಿ. ಹಂಗೆ ನಾವು ಆರಾಮಾಗಿ ಅದೇವು ನೋಡ್ರಿ. ಹಂಗೆ ಇವತ್ತಿನ ಒಂದು ವ್ಲಾಗ್ ಒಂದು ಸ್ವಲ್ಪ ನಂದು ಡೈಲಿಗಿಂತ ಇವತ್ತೊಂದು ಸ್ವಲ್ಪ ಬೇರೆ ಥರನ ವ್ಲಾಗ್ ಅಂತಲೇ ಹೇಳ್ಬೋದು. ಬೇರೆ ಥರ ಅಂದ್ರೆ ಈ ರೀತಿ ಕೆಲಸ ಮಾಡೋದು ವ್ಲಾಗ್ನ ನಾನು ಯಾವಾಗೂ ಶೇರ್ ಮಾಡ್ಕೊಂಡಿಲ್ಲ ಅಂದ್ಕೊತೀನಿ. ಹಾಗಾಗಿ ಇದು ನಂದು ಒಬ್ಬಾಕಿದ್ದ ಕೆಲಸ ಅಂತಲ್ರಿ. ಏನು ಇಡೀ ಪ್ರಪಂಚದೊಳಗೆ ಹೌಸ್ ವೈಫ್ ಅಂತ ಹೇಳಿ ಏನು ಕರೆಸ್ಕೊತಾರಲ್ಲ, ಅವರು ಒಂದು ದಿನನಿತ್ಯದ ಕೆಲಸ ಅಂತಲೇ ಹೇಳ್ಬೋದು. ಒಂದು ದಿವಸನೂ ರಜೆ ತಗೊಳ್ಳಾರ್ದ ಡೈಲಿ ದಿನ ಬೆಳಕಾದ್ರೆ ಅವರು ಮಾಡುವಂಥ ಕೆಲಸ ಇದು. ಸೇಮ್ ರುಟೀನ್ ಇರ್ತೈತಿ, ಸೇಮ್ ಕೆಲಸ. ಪ್ರತಿದಿನವೂ ಈ ಕೆಲಸನ ಅವರು ಮಾಡಬೇಕು. ಮತ್ತು ಇನ್ನೂ ಒಂದು ಹೇಳ್ತೇನೆ, ಯಾರೂ ಇದನ್ನು ಬೇಜಾರು ಮಾಡಿಕೊಂಡು ಮಾಡುವಂಥದ್ದಲ್ಲ. ಯಾವುದೇ ಹೌಸ್ ವೈಫು ಅಂತೇನಂತೀವಿ, ಗೃಹಿಣಿಯರು ಅಂತೇನಂತೀವಿ, ಯಾರೂ ಇದನ್ನು ಬೇಜಾರು ಮಾಡಿಕೊಂಡು ಮಾಡುವಂಥದ್ದಲ್ಲ. ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಟ್ಟು ಮಾಡ್ತಾರೋ ಅಂಥೇಳಿ ಅಂದ್ಕೊತೀನಿ. ಬೇಜಾರು ಅಂಥೇಳಿ ಅನಿಸುವಂಥದ್ದು ಯಾವಾಗ ಅಂತಲೂ ಹೇಳ್ತೇನೆ. ಅದನ್ನು ಯಾವ ಟೈಮ್ನಾಗ ಬೇಜಾರು ಆಕ್ಕತಿ ಅವರಿಗೆ ಈ ಒಂದು ಕೆಲಸ ಮಾಡೋದ್ರಿಂದ ಅಂಥೇಳಿ ಅಂದ್ರೆ, ಏನೀಗ ಗಂಡ ಅಂತಾಗಲಿ ಅಥವಾ ಮಕ್ಕಳು ಇರ್ತಾರಲ್ಲ, ಅವರು ಶಾಲೆಗೋ ಇಲ್ಲ ಕೆಲಸಕ್ಕೋ ಹೋಗಿ ಬೆಳಿಗ್ಗೆ ಹೋಗಿ ಸಂಜೆ ಮುಂದೆ ಮನೆಗೆ ವಾಪಸ್ ಬಂದು ಏನು ಮನ್ಯಾಗ ಏನು ಇರ್ತಾರಲ್ಲ ಈ ರೀತಿ ಹೆಣ್ಮಕ್ಳು, ಅವರಿಗೆ ನೀವು ಸಂಜೆ ಬೆಳಿಗ್ಗಿಂದ ನನ್ನ ಗಂಡ ಇದೆಲ್ಲ ನಂದು, ನಾನು ಇದನ್ನು ಒಂದು ಒಳ್ಳೆ ರೀತಿ ಇಟ್ಕೋಬೇಕು ಅನ್ನೋ ಒಂದು ಥಾಟ್ ಇಟ್ಕೊಂಡು ಅವರು ಆ ಒಂದು ಕೆಲಸನ ಪ್ರತಿದಿನವೂ ಆ ಕೆಲಸ ಮಾಡ್ತಿರ್ತಾರೆ. ಒಂದು ದಿವಸನೂ ರಜೆ ಇರೋಂಗಿಲ್ಲ. ಹಾಗಿರುವಾಗ ನೀವು ಅವರು ಬೆಳಗ್ಗಿಂದ ಸಂಜೆವರೆಗೂ ಡೈಲಿ ಅದ ಕೆಲಸ, ಡೈಲಿ ಅದ ಮನೆಯಾಗಿರುವಂಥದ್ದು ಸೇಮ್ ರುಟೀನನ್ನು ಅವರು ಮಾಡಿದಾಗ, ನೀವು ಏನೋ ಬೆಳಿಗ್ಗೆ ಹೋಗಿರ್ತೀರಿ, ಅಲ್ಲೆಲ್ಲ ಏನೋ ಟೆನ್ಷನ್ ಇರ್ತೈತಿ, ಅದೆಲ್ಲ ಓಕೆ. ಬಂದಾದಮೇಲೆ ನೀವು ಏನೋ ಒಂದು ನಿಮ್ಗೊಂದು ಚಹಾ ಕೊಡೋದು ಲೇಟಾಯ್ತು, ಇಲ್ಲ ಏನೋ ಒಂದು ಅವ್ರ ಕೆಲಸ ಲೇಟಾಗಿತ್ತು ನೀವು ಬಂದು ಹೊತ್ನ್ಯಾಗ ಅಂತ ಹೇಳಿದಾಗ, ನೀವು ಬಂದು ಕೂಡಲೇ ಅವರಿಗೆ ಬೆಳಗ್ಗಿಂದ ಸಂಜೆ ತನಕ ಈ ಮನ್ಯಾಗ ಇರ್ತಿಲ್ಲ, ಏನು ಮಾಡ್ತಿ ಅಂತ ಈ ಒಂದು ಟೋನ್ ಒಳಗೆ ಅವ್ರಿಗೆ ಕೇಳಿದ್ರಿ ಅಂತಂದ್ರೆ ಅವರಿಗೆ ಎಷ್ಟು ಹರ್ಟ್ ಆಗಬಹುದು ಅನ್ನೋದನ್ನು ಒಂದು ಸೆಕೆಂಡ್ ವಿಚಾರ ಮಾಡಬೇಕು. ಬಟ್ ಇವಾಗಿನ ಜನ್ರೇಷನ್ನ ಈ ರೀತಿ ಇಲ್ಲ ಅಂಥೇಳಿ ಅಂದ್ಕೊತೀನಿ. ಬಟ್ ಇಲ್ಲ ಅಂತಲೂ ಹೇಳೋಂಗಿಲ್ಲ, ಅದಾರ ಎಲ್ಲ ಥರದ ಜನನೂ ಅದಾರ. ಸೊ ಹಾಗಾಗಿ ಯಾರಾದರೂ ಕೇಳುವಂಥವ್ರು ಇದ್ರೆ ಅವರಿಗೆ ಒಂದು ಸ್ವಲ್ಪ ತಿಳಿಸಿ ಹೇಳ್ರಿ. ಅದು ಯಾರು ನೀವೇ ಹೇಳ್ರಿ, ನೀವು ಮನ್ಯಾಗೇನು ಇರ್ತೀರಿ ಅಲ್ಲ ಅವರು ತಿಳಿಸಿ ಹೇಳ್ರಿ, ಏನು ಮಾಡ್ತೀರಿ ನೀವು ಬೆಳಗ್ಗಿಂದ ಸಂಜೆವರೆಗೂ ಅಂಥೇಳಿ. ಇಲ್ಲಾಂದ್ರೆ ಅವರಿಗೆ ಈ ರೀತಿ ಹೇಳ್ತಿರ್ತಾರಲ್ಲ ನಿಮ್ಗೆ, ಅಂಥವರಿಗೆ ಅವ್ರದ್ದು ಒಂದು ರಜೆ ದಿನ ಅಂತೇನು ಇರ್ತೈತಲ್ಲ, ಕೆಲ್ಸಕ್ಕೆ ಹೋಗೋರಿಗಾಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು, ಅವರಿಗೊಂದು ರಜೆ ದಿನ ಅಂತ ಇರ್ತೈತಿ, ಹಾಲಿಡೇ ಅಂತ ಇರ್ತೈತಿ. ಆ ದಿನ ನೀವು ಏನು ಮಾಡ್ತೀರಿ ಅಂಥೇಳಿ ಅವರಿಗೆ ಅರ್ಥ ಆಗಬೇಕು ಅಂತಂದ್ರೆ ನೀವೇನು ಮಾಡಬೇಕು, ಅವತ್ತು ನೀವು ರಜೆ ತೊಗೋಬೇಕು. ನೀವೇನು ಮಾಡ್ತೀರಿ ಅಂಥೇಳಿ ಅವರಿಗೆ ಅರ್ಥನ ಮಾಡಿಸ್ಬೇಕು. ಸೊ ಮಾಡಿಸ್ಬೇಕು ಅಂದ್ರೇನು, ಅವರಿಗೆ ಕೆಲಸ ಕೊಡಬೇಕು. ಬಟ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಬೇಡ ನನ್ನ ಮಕ್ಳಿಗೆ ತ್ರಾಸಾಗೋದು ಬೇಡ, ನಮ್ಮ ಮನೆಯವ್ರಿಗೆ ತ್ರಾಸಾಗೋದು ಬೇಡ, ಅವ್ರು ಡೈಲಿ ಎಲ್ಲ ಕೆಲಸ ಮಾಡಿರ್ತಾರೋ, ಸ್ಕೂಲಿಗೆ ಹೋಗಿರ್ತಾರೋ, ಅವ್ರಿಗೆ ಬೇರೆ ಬೇರೆ ಟೆನ್ಷನ್ ಇರ್ತಾವೆ, ಹಿಂಗೆ ಅಂತ ಹೇಳಿ ಅಂದ್ಕೊಂಡು ನಾವು ಅವರಿಗೆ ಇದು ಯಾವುದನ್ನು ಅರ್ಥ ಮಾಡ್ಸೋಂಗಿಲ್ಲ. ಆ ಟೈಮ್ನಾಗ ಅವರಿಗಿದು ಅರ್ಥ ಆಗೋದಿಲ್ಲ. ನೀವೇನು ಮಾಡ್ತೀರಿ, ನಾ ಇಷ್ಟೆಲ್ಲ ಮಾಡಿದ್ರೂ ಅವ್ರು ನಂಗೆ ಈ ರೀತಿ ಮಾತಾಡ್ತಾರೋ ಅಂಥೇಳಿ ನೀವು ಬೇಜಾರು ಮಾಡ್ಕೊತೀರಿ. ಸೊ ಹಾಗಾಗಿ ಏನು ಮಾಡಿರಿ, ಒಂದು ದಿವಸ ಅವ್ರಿಗೆ ರಜೆ ಇದ್ದಾಗ ಅವರಿಗೆ ನೀವು ಅರ್ಥ ಮಾಡಿಸ್ಬೇಕು ಅಂಥೇಳಂದ್ರೆ ಈ ಒಂದು ರೂಟೀನ್ ಒಂದು ದಿವ್ಸದ ಮಟ್ಟಿಗೆ ಅವರಿಗೆ ಕೊಡ್ರಿ. ಯಾರಾದರೂ ನಿಮ್ಮ ಮನ್ಯಾಗ ಮಾತಾಡೋರಿದ್ರೆ ಅಂಥೇಳಿ ಹೇಳ್ತೀನಿ. ಹಂಗೆ ಏನಾದರೂ ಮಾತಾಡೋರಿದ್ರೆ ಅವರಿಗೆ ಈ ಒಂದು ವಿಡಿಯೋನು ಶೇರ್ ಮಾಡ್ಕೊರಿ. ಆವಾಗ
ಅರ್ಥ ಆಗೇ ಆಕ್ಕತಿ ಅಂತಲೂ ಹೇಳ್ತೀನಿ. ಹಂಗಂಥೇಳಿ ಯಾವುದೇ ಹೌಸ್ ವೈಫ್ ಆಗಲಿ ಈ ಕೆಲಸನ ಬೇಜಾರು ಮಾಡ್ಕೊಂಡು ಮಾಡೋಂಗಿಲ್ಲ. ಆಮೇಲೆ ಅವ್ರಿಗೆ ಇದರಿಂದ ಒಂಥರ ಮನಸ್ಸಿಗೆ ಖುಷಿ ಆಗುವಂಥದ್ದು, ಅವರು ನೆಮ್ಮದಿ ಕಾಣೋದನ್ನೇ ಈ ಒಂದು ಕೆಲಸದೊಳಗೆ ಅಂತಲೇ ಹೇಳ್ಬೋದು. ಎಷ್ಟೋ ಸತಿ ನಾ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಏನು ಕೆಲಸ ಮಾಡಿದ್ರೂ ಸಮಾಧಾನ ಆಗ್ತಿರಂಗಿಲ್ಲ. ಹಂಗಂಥೇಳಿ ಇದ್ದ ಒಂದೇ ಕೆಲಸ ಮಾಡ್ತಾರೋ ಅವರು ಅಂತಲೂ ಇಲ್ಲ. ಇದೇನಂತ ಹೇಳಿದ್ರೆ ಆಲ್ಮೋಸ್ಟ್ ಮನೆಯವರು ಅಂದ್ರೆ ಹಸ್ಬೆಂಡೆಲ್ಲ ಹೋದ್ಮೇಲೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಹಸ್ಬೆಂಡನ್ನು ಕೆಲ್ಸಕ್ಕೆ ಕಳಿಸಿ ಆದಮೇಲೆ ಈ ಒಂದೆಲ್ಲ ಕೆಲಸ ಇರುವಂಥದ್ದು. ಅಲ್ಲಿವರೆಗೂ ಏನು ಇರ್ತೈತಿ ಅಂತಲೂ ನಿಮಗೆ ಗೊತ್ತೈತಿ. ಏನು ಟಿಫಿನ್ ಮಾಡಬೇಕು, ಮಕ್ಕಳಿಗೆ ಬಾಕ್ಸು, ಗಂಡಗೆ ಬಾಕ್ಸ್ ಕೊಡಬೇಕು, ಮಕ್ಕಳಿಗೆ ಬಾಕ್ಸ್ ಕೊಡಬೇಕು, ಅದನ್ನೆಲ್ಲ ಮಾಡಿ ಅವ್ರಿಗೆ ಹೊಟ್ಟೆ ತುಂಬ ತಿನ್ನಿಸಿ ಕಳಿಸಿ ಆದಮೇಲೆ ಈ ಒಂದು ಕೆಲಸನ ಅವರು ಮಾಡ್ಕೊಳ್ಳುವಂಥದ್ದು. ಇದು ಒಂದು ದಿನ ಅವರೇನಾದರೂ ಬೇಜಾರು ಮಾಡಿಕೊಂಡು ಈ ಒಂದು ಕೆಲಸ ಯಾವುದಾದ್ರೂ ಒಂದು ಪಾತ್ರೆ ತೊಳೆದಾಗಿರ್ಬೋದು, ಇಲ್ಲ ವಾಶ್ರೂಮ್ನ ಕ್ಲೀನ್ ಮಾಡೋದಾಗಿರ್ಬೋದು, ಒಂದು ದಿವಸ ಬಿಟ್ಟರು ಅಂತ ಹೇಳಿ ಅಂದ್ರೆ ನೋಡಿರಿ ನೆಕ್ಸ್ಟ್ ಡೇ ನಿಮ್ಗೆ ಅಲ್ಲಿ ಹೋಗಕ್ಕೆ ಮನ್ಸು ಬರೋಂಗಿಲ್ಲ. ಆ ರೀತಿ ಅದಾಗಿರ್ತೈತಿ. ಸೊ ಹಾಗಾಗಿ ಆ ಒಂದೇನು ಹೌಸ್ ವೈಫ್ ಅಂತಿರ್ತಾರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದನ್ನು ಕಲೀರಿ. ನಿಮ್ಮ ಒಂದೇನೋ ಟೆನ್ಷನ್ನು ಹೊರಗಡೆ ನೀವು ಏನು ಮಾಡ್ಕೊಂಡಿರ್ತಿರಲ್ಲ ಆ ಒಂದು ಟೆನ್ಷನ್ನು, ಆ ಒಂದು ವಿಚಾರ ತೊಗೊಂಡು ಬಂದು ಮನೆಯಾಗಿದ್ದವರಿಗೆ ಹಾಕುವಂಥ ವಿಚಾರನ ನೀವು ಮೊದಲು ಬಿಡ್ರಿ ಅಂತ ಹೇಳ್ತೀನಿ. ಹಂಗೆ ನಾನು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಹಂಗೆ ಇವತ್ತು ಈ ಒಂದು ವಿಚಾರನ ಶೇರ್ ಮಾಡ್ಕೋಬೇಕು ಅಂಥೇಳಿ ನನಗೆ ಅನ್ನಿಸ್ತಂಥದ್ದು. ಯಾಕಂದ್ರೆ ನಾವು ಹೌಸ್ ವೈಫ್ ಅಂತೇನಿರ್ತೀವಿ ಆಲ್ಮೋಸ್ಟ್ ಅದ ಮನೆ, ಅದ ಕೆಲಸ, ಅದ 4 ಗೋಡೆ ಮಧ್ಯಾಹ್ನ ನಮ್ದು ಜೀವನ ಇರ್ತೈತಿ. ಅದ್ರೊಳಗನೆ ಎಷ್ಟೋ ಖುಷಿನೂ ಕಾಣ್ತಿರ್ತೀವಿ, ಆಮೇಲೆ ಅಷ್ಟೇ ಬೇಜಾರನ್ನು ಮಾಡ್ಕೊತಿರ್ತೀವಿ ಒಂದೊಂದು ಟೈಮ್. ಹಂಗೆ ಏನಂತ ಹೇಳಿದ್ರೆ ನಾವು ಇರುವಂಥ ಒಂದು ಎನ್ವಿರಾನ್ಮೆಂಟ್ನ ನಮ್ಮ ಕಡೆಯಿಂದ ಎಷ್ಟಕ್ಕತಿ ಅಷ್ಟು ಒಳ್ಳೆ ರೀತಿಯಿಂದ ಇಟ್ಕೊಂಡು ಅದ್ರೊಳಗೆ ಖುಷಿ ಕಾಣೋನು ಅಂತಲೂ ಹೇಳ್ತೀನಿ. ಹಂಗೆ ಏನು ಹೌಸ್ ವೈಫ್ ಅಂತೇನಿರ್ತೀವಿ ಪ್ಲೀಸ್ ನಿಮ್ಮ ಬಗ್ಗೆ ನೀವು ಕೇರ್ ತಗೋರಿ. ನಿಮ್ಮ ಒಂದು ಹೆಲ್ತ್ ಬಗ್ಗೆ ನೀವು ಕೇರ್ ಮಾಡ್ಕೋರಿ. ಯಾಕಂದ್ರೆ ಬರೀ ನಾವು ಏನು ಮಾಡ್ತೀವಿ ಅಂದ್ರೆ ಕೆಲಸ ಕೆಲಸ ಕೆಲಸ. ಮಕ್ಕಳು, ಗಂಡ, ಅವ್ರು ಊಟ ಮಾಡಿದ್ರೆ ಇವ್ರು ಊಟ ಮಾಡಿದ್ರೆ, ಅವ್ರಿಗೇನಿಷ್ಟ ಇವ್ರಿಗೇನಿಷ್ಟ ಇದ್ದ ನಮ್ಮ ವಿಚಾರ, ನಮಗೇನಿಷ್ಟ ನಮ್ಮ ಹೆಲ್ತ್ ಬಗ್ಗೆ ನಾವು ಕೇರ್ ತೊಗೋಬೇಕು ಅನ್ನೋ ವಿಚಾರನ ಬಿಟ್ಟಿರ್ತೀವಿ. ಒಂದಷ್ಟು ಜನ ಹೌಸ್ ವೈಫ್ ಅನ್ನೋರು ಈ ವಿಚಾರನ ಬಿಟ್ಟಿರ್ತಾರೆ. ಅದು ಬಿಡಬೇಕು ಅಂತಲ್ಲ, ನಾವು ಆ ರೀತಿ ನಮ್ಮ ಲೈಫ್ನ ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತೇವೆ. ಬೆಳಗ್ಗೆ ಆದ ತಕ್ಷಣ ನಮ್ಮ ವಿಚಾರ ಏನು, ಫಸ್ಟ್ ಮಗುಗೆ ಇವತ್ತೇನು ಡಬ್ಬಿಗೆ ಹಾಕಬೇಕು, ಇವತ್ತೇನು ಮಾಡಬೇಕು, ಅವಾಗೇನು ತಿಂದು ಹೊಕ್ಕಾನ, ಯಾಕೆ ತಿಂದು ಹೋಗಿರಂಗಿಲ್ಲ ಮಕ್ಕಳು. ಆಮೇಲೆ ಹಸ್ಬೆಂಡ್ ಅಯ್ಯೋ ಇದನ್ನು ಮಾಡಿದರೆ ತಿನ್ನಂಗಿಲ್ಲ, ಅದನ್ನು ಮಾಡಿದರೆ ತಿನ್ನಂಗಿಲ್ಲ, ಹಂಗಂದ್ರೆ ಇದನ್ನು ಮಾಡಬೇಕು, ಇದೇ ವಿಚಾರನ ಓಡ್ತಿರ್ತಾವೆ. ಆಮೇಲೆ ಸಣ್ಣ ಮಕ್ಕಳಿಗಂತೂ ನಾವು ಜಾಸ್ತಿ ಕೇರ್ ಮಾಡಬೇಕು. ಆವಾಗ ಅವ್ರದ್ದು ಫುಡ್ಡ ಬೇರೆ, ಅವರಿಗೆ ಇವತ್ತೇನು ಮಾಡಬೇಕು, ಈ ರೀತಿಯೆಲ್ಲ ನಮ್ಮ ತಲೆಯಾಗ ಓಡ್ತಿರ್ತೈತಿ. ಸೊ ಹಾಗಾಗಿ ಅದ್ರ ಬಗ್ಗೆನೂ ಎಷ್ಟು ನೀವು ಕೇರ್ ತೊಗೋತೀರಿ, ಎಷ್ಟು ವಿಚಾರ ಮಾಡ್ತೀರಲ್ಲ ಬಾಕಿ ಎಲ್ಲದ್ರ ಬಗ್ಗೆನೂ ಸೇಮ್ ನಿಮ್ಮ ಬಗ್ಗೆನೂ ನೀವು ಕೇರ್ ತೊಗೋರಿ, ನಿಮ್ಮ ಬಗ್ಗೆನೂ ನೀವು ವಿಚಾರನ ಮಾಡ್ಕೊರಿ. ಯಾಕೆ ಅಂತಂದ್ರೆ ನಮ್ಮ ಒಂದು ಹೆಲ್ತು ಸರಿಯಾಗಿದ್ದರೆ, ನಾವು ಸರಿಯಾಗಿ ನಮ್ಮ ಹೆಲ್ತ್ನ ನೋಡಿಕೊಂಡಾಗ ಇನ್ನೂ ಒಂದು ಚಲೋ ರೀತಿ ನಮ್ಮ ಒಂದು ಮನೇನ, ಮಕ್ಕಳನ್ನ, ಗಂಡನ್ನ ನೋಡ್ಕೊಳಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಹಾಗಾಗಿ ಫಸ್ಟ್ ನಿಮ್ಮ ಒಂದು ಹೆಲ್ತ್ ಬಗ್ಗೆ ನೀವು ಕೇರ್ ಮಾಡ್ಕೊರಿ ಅಂತಲೂ ಹೇಳ್ತೀನಿ. ಹಂಗೆ ಇವತ್ತೇನೋ ಈ ಒಂದು ವಿಚಾರನ ಶೇರ್ ಮಾಡ್ಕೋಬೇಕು ಅಂಥೇಳಿ ಅನ್ನಿಸ್ತಂಥದ್ದು. ಸೊ ನಿಮಗೂ ಇಷ್ಟ ಆಗೈತಿ ಅಂತ ಹೇಳಿ ಅನ್ಕೊತೀನಿ. ಹಂಗೆ ನಿಮ್ದೇನಾದರೂ ಒಪಿನಿಯನ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಎಲ್ಲನೂ ಆಲ್ಮೋಸ್ಟ್ ಮುಗೀತ್ರಿ. ಇದೆಲ್ಲ ರುಟೀನ್ ಏನಂದರೆ ಡೈಲಿ ರುಟೀನು 10 to 1 PM ನನ್ನ ರುಟೀನ್ ಆಲ್ಮೋಸ್ಟ್ ಇದನ್ನೇ ಇರ್ತೈತಿ. ಅವ್ರನ್ನೆಲ್ಲ ಕಳಿಸಿ ಆದಮೇಲೆ ಎಲ್ಲ ಕ್ಲೀನಿಂಗ್ ಎಲ್ಲ ಹರಿವಿರ್ತೈತಲ್ರಿ, ಎಲ್ಲನೂ ಕ್ಲೀನ್ ಸೇಮ್ ಆಲ್ಮೋಸ್ಟ್ ಡೈಲಿ ಇರ್ತೈತಿ. ಅದನ್ನೆಲ್ಲನೂ ಮುಗಿಸ್ಕೊಂಡೆ ಈಗಂತೂ ಚಲೋ ಹೊಟ್ಟೆ ಹಶ್ವಾಗೈತೆ. ಹಾಗಾಗಿ ಗುಬ್ಬಿನ ಕರ್ಕೊಂಡು ಒಂದು ಸ್ವೀಟ್ ಮಾಡಿದ್ದೆ ಇತ್ತು, ಹಾಗಾಗಿ ಗುಬ್ಬಿ ಕರ್ಕೊಂಡೆ ತಿನ್ನತ್ತಿದ್ದೆ ನೋಡಿರಿ. ಮಸ್ತ್ ಹೊಟ್ಟೆಂತೂ ಹಶ್ವಾಗಿತ್ತು. ಹಾಗಾಗಿ ಆಕಿನ ಕರ್ಕೊಂಡು ಇಲ್ಲೇ
ತಿನ್ನತ್ತಿದ್ದೆ. ಸೊ ಯಾರೆಲ್ಲ ಈ ಒಂದು ಪೂರ್ತಿಯಾಗಿ ವಿಡಿಯೋನ ನೋಡಿರಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಂಗೆ ವಿಡಿಯೋನ ಯಾರು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಕತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಹಂಗೆ ಪೂರ್ತಿಯಾಗಿ ವಿಡಿಯೋ ನೋಡಿ. ನಿಮ್ಗೆ ಈ ಒಂದು ವಿಚಾರ ಅಥವಾ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪ ಮಟ್ಟಿಗಾದರೂ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಹೊಸ ಮೂಲಕ ಮತ್ತು ಒಂದು ರೆಸಿಪಿ ಆಗಿರ್ಬೋದು, ಒಳ್ಳೆ ವಿಚಾರ ಆಗಿರ್ಬೋದು, ಒಂದು ಒಳ್ಳೆ ವಿಡಿಯೋ ಆಗಿರ್ಬೋದು ತಗೊಂಡು ನೆಕ್ಸ್ಟ್ ನಾನು ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಂಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಹಂಗೆ ನಿಮ್ಮ ಒಂದು ಏನು ಅನಿಸಿಕೆ ಅಭಿಪ್ರಾಯ ಏನೈತಿ ಅದನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.